ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ಬೆಳಕಿನ ಪ್ರತಿಫಲನ ಅಂದ್ರೆ ಏನು, ಬೆಳಕಿನ ಪ್ರತಿಫಲನದ ನಿಯಮಗಳ ಕುರಿತು ತಿಳ್ಕೊಂಡಿದ್ವಿ. ಓಕೆನಾ? ಅದು ಮುಂದುವರೆದು ಇವತ್ತ ಬೆಳಕಿನ ವಕ್ರೀಭವನ ಅಂದ್ರೆ ಏನು, ಈ ವಕ್ರೀಭವನಕ್ಕೆ ಸಂಬಂಧಪಟ್ಟಿರುವಂತಹ 2 ನಿಯಮಗಳ ಕುರಿತು ತಿಳ್ಕೊಳ್ಳೋಣ. ಇವು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಪ್ರಮುಖವಾದಂತಹ ಒಂದು ಪ್ರಶ್ನೆ ಆಗೈತಿ. ಯಾವುದು? ಬೆಳಕಿನ ವಕ್ರೀಭವನದ ನಿಯಮಗಳ ಕುರಿತು ಬರೆಯಿರಿ ಅಂತ ಕೊಡ್ತಾರೆ. ಓಕೆನಾ? ಓಕೆ. ಈ ವಕ್ರೀಭವನದ ಕುರಿತು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಪ್ರಮುಖವಾದಂತಹ 3 ಪದಗಳ ಅರ್ಥ ತಿಳ್ಕೊಳ್ಳೋಣ. ಎಷ್ಟು ಪದಗಳು? 3 ಪದಗಳು. ಅವು ಯಾವ್ಯಾವ ಅಂದ್ರ ಇಲ್ಲಿ ನೋಡ್ರಿ. ಒಂದೇದು ಪಾರದರ್ಶಕ. ಯಾವುದು? ಪಾರದರ್ಶಕ. ಓಕೆ. ಈ ಪಾರದರ್ಶಕ ಅಂದ್ರ ಏನಪ್ಪಾ ಅಂದ್ರ ನೋಡ್ರಿ, ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹರಿಯಲು ಬಿಡ್ತಾವಲ್ಲ ಅಂತಹ ವಸ್ತುಗಳಿಗೆ ನಾವು ಪಾರದರ್ಶಕ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾರದರ್ಶಕ. ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹರಿಯಲು ಬಿಡ್ತಾವಲ್ಲ ಅವಕ್ಕ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗಾಜಾಗಿರ್ಬೋದು. ಯಾವುದು? ಗಾಜು. ಹೌದಾ? ಮತ್ತ ಸ್ವಚ್ಛವಾದ ನೀರು, ತಿಳಿ ನೀರು. ಹೌದಾ? ಇತ್ಯಾದಿ. ಇವೇನಿವು ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳು. ಈ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹಾದು ಹೋಗಕ್ ಬಿಡ್ತಾವು, ಹಂಗಾಗಿ ಇವಕ್ಕೆ ನಾವು ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಎರಡನೇದ್ದು ಅರೆ ಪಾರದರ್ಶಕ. ಅರೆ ಪಾರದರ್ಶಕ ನೋಡ್ರಿ, ಈ ಅರೆ ಪಾರದರ್ಶಕ ವಸ್ತುಗಳು ಏನ್ ಮಾಡ್ತಾವು, ತಮ್ಮ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನ ಹರಿಯಕ ಸ್ನಾನ ಮಾಡಿಕೊಡ್ತಾವು. ಹೌದಾ? ಆದ್ರೆ ಈ ವಸ್ತುಗಳ ಮೇಲೆ ಬಿದ್ದಂತಹ ಎಲ್ಲಾ ಬೆಳಕನ್ನ ಏನ್ ಮಾಡಂಗಿಲ್ಲ, ಅವು ತಮ್ಮ ಮೂಲಕ ಹರಿಯಕ್ ಬಿಡಂಗಿಲ್ಲ. ಸ್ವಲ್ಪ ಏನ್ ಮಾಡ್ತಾವು, ರಿಫ್ಲೆಕ್ಟ್ ಮಾಡ್ತಾವ, ಅಂದ್ರ ಪ್ರತಿಫಲಿಸ್ತಾವು. ಇನ್ನ ಸ್ವಲ್ಪ ಬೆಳಕನ್ನ ಏನ್ ಮಾಡ್ತಾವು, ತಮ್ಮ ಮೂಲಕ ಹಾದು ಹೋಗಕ ದಾರಿ ಮಾಡಿಕೊಡ್ತಾವು. ಅಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಎಣ್ಣೆ ಹಚ್ಚಿದ ಕಾಗದ. ಹೌದಾ? ಎಣ್ಣೆ ಹಚ್ಚಿದ ಕಾಗದ. ಎಣ್ಣೆ ಹಚ್ಚಿದ ಕಾಗದ. ಮತ್ತ ತೆಳುವಾದ ಬಟ್ಟೆ. ತೆಳುವಾದ ಬಟ್ಟೆ. ಇವೇನಿವು ಇನ್ನು ಸಾಕಷ್ಟು ವಸ್ತುಗಳು ಏನ್ ಮಾಡ್ತಾವು, ಅರೆ ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ ಆಗ್ಯಾವು. ನಾವೇನ್ ಮಾಡೀನಿ ಇಲ್ಲಿ, ಎಣ್ಣೆ ಹಚ್ಚಿದ ಕಾಗದ ಮತ್ತ ತೆಳುವಾದ ಬಟ್ಟೆ ಅನ್ನಿಸ್ತಾ ತಗೊಂಡಿನಿ. ಹೌದಾ? ತೆಳುವಾದ ಬಟ್ಟೆ. ಇವು ಏನ್ ಮಾಡ್ತಾವು, ತಮ್ಮ ಮೂಲಕ ಸ್ವಲ್ಪ ಬೆಳಕನ್ನ ಹರಿಯಕ್ ಬಿಡ್ತಾವು, ಹಂಗಾಗಿ ಇವಕ್ಕ ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಮೂರನೇ ಒಂದು ಪದ ಯಾವುದು? ಅಪಾರದರ್ಶಕ. ಅಪಾರದರ್ಶಕ ಯಾವುದು? ನೋಡ್ರಿ, ಪಾರದರ್ಶಕ ಐತಿ. ಈ ಪಾರದರ್ಶಕ ವಿರುದ್ಧವಾದಂತಹ ಒಂದು ಪದನೇ ಅಪಾರದರ್ಶಕ. ಹೌದಾ? ಇವು ಬೆಳಕನ್ನ ತಮ್ಮ ಮೂಲಕ ಹರಿಯಕ್ ಬಿಡ್ತಾವು, ಆದ್ರೆ ಈ ಅಪಾರದರ್ಶಕ ವಸ್ತುಗಳು ಏನ್ ಮಾಡಂಗಿಲ್ಲ, ತಮ್ಮ ಮೂಲಕ ಬೆಳಕು ಹಾದು ಹೋಗಲು ಬಿಡಂಗಿಲ್ಲ. ಅದಕ್ಕೆ ಇವಕ್ಕ ಅಪಾರದರ್ಶಕ ವಸ್ತುಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಅಪಾರದರ್ಶಕ ವಸ್ತುಗಳು ಅಂದ್ರೆ ಏನು? ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹರಿದು ಹೋಗಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಅಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆ ನೋಡೋಣ. ಉದಾಹರಣೆ ಕಲ್ಲಾಗಿರ್ಬೋದು, ಕಟ್ಟಿಗೆ. ಹೌದಾ? ಇನ್ನು ಸಾಕಷ್ಟು ವಸ್ತುಗಳು ಬರ್ತಾವು. ಹೌದಾ? ಇವೆಲ್ಲ ಏನಾಗ್ಯವು? ಅಪಾರದರ್ಶಕ ವಸ್ತುಗಳು ಆಗ್ಯಾವು. ಅರ್ಥ ಆಯ್ತಾ? ನೋಡ್ರಿ, ಒಂದೇದು ಪಾರದರ್ಶಕ, ಅರೆ ಪಾರದರ್ಶಕ ಮತ್ತೆ ಅಪಾರದರ್ಶಕ ವಸ್ತುಗಳು. ಹೌದಾ? ಈ 3 ಪದಗಳ ಅರ್ಥ ನಮ್ಗೆ ಗೊತ್ತಾಯ್ತಂದ್ರ ಈ ವಕ್ರೀಭವನ ನಮ್ಗ ಅರ್ಥ ಆಗುತ್ತೆ. ಓಕೆನಾ? ಓಕೆ. ನೋಡ್ರಿ, ಇದೊಂದು ಏನಂತ ತಿಳ್ಕೊಳ್ಳೋಣ, ಗಾಜಿನ ಚಪ್ಪಡಿ ಅಂತ ತಿಳ್ಕೊರಿ. ಹೌದಾ? ಒಂದು ಆಯತಾಕಾರದಲ್ಲಿರ್ತಕ್ಕಂಥ ಒಂದು ಗಾಜಿನ ಚಪ್ಪಡಿ. ಹೌದಾ? ಈ ಆಯತಾಕಾರದ ಗಾಜಿನ ಚಪ್ಪಡಿಯಲ್ಲಿ ಏನ್ ಮಾಡೋಣ, ನಾವು ವಕ್ರೀಭವನದ ವಿದ್ಯಮಾನವನ್ನ ತಿಳ್ಕೊಳ್ಳೋಣ. ಹೌದಾ? ನೋಡ್ರಿ,
ಇಲ್ಲಿ ಏನ್ ಮಾಡುತ್ತಾ, ಇದು ಸೂರ್ಯನ ಕಿರಣ ಅಥವಾ ಬೆಳಕಿನ ಕಿರಣ. ಹೌದಾ? ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ದೆ ನಾ ಹಿಂದಿನ ತರಗತಿ ಒಳಗ, ಇದು ಪತನ ಕಿರಣ. ಹೌದಾ? ಈ ಪತನ ಕಿರಣ ಏನ್ ಮಾಡೈತಿ, ಈ ಗಾಜಿನ ಚಪ್ಪಡಿಯ ಮೇಲೆ ಬಿದ್ದೈತಿ. ಹೌದಾ? ಬಿದ್ದ ತಕ್ಷಣ ಏನ್ ಮಾಡುತ್ತಿದ, ತನ್ನ ದಿಕ್ಕನ್ನ ಬದಲಾಯಿಸುತ್ತ. ಹೌದಾ? ಈ ರೀತಿಯಾಗಿ. ಹೌದಾ? ಇದಕ್ಕೆ ಏನಂತ ಕರಿತೀವಿ, ಪತನ ಬಿಂದು ಅಂತ ಕರಿತೀವಿ. ಏನಂತ ಕರಿತೀವಿ, ಪತನ ಬಿಂದು. ಈ ಪತನ ಬಿಂದುವಿನಲ್ಲಿ ಏನ್ ಮಾಡೋಣ, ಒಂದು ಲಂಬವನ್ನ ಎಳೆಯೋಣ. ನಾವು ಏನ್ ಮಾಡೋಣ, ಒಂದು ಲಂಬವನ್ನ ಎಳೆಯೋಣ. ಹೌದಾ? ಇದಕ್ಕ ಎ ಅಂತ ಕೊಡ್ತೀನಿ ಹೆಸರು, ಇದಕ್ಕ ಓ ಅಂತ ಕೊಡ್ತೀನಿ, ಇದು ಎನ್ ಡ್ಯಾಶ್ ಅಂತ ಕೊಡೋಣ. ಹೌದಾ? ಇದಕ್ಕ ಎ ಡ್ಯಾಶ್ ಅಂತ ಹೆಸರು ಕೊಡೋಣ. ಅರ್ಥ ಆಯ್ತಾ? ಇದಕ್ಕ ಗಾಳಿ ಮಾಧ್ಯಮ, ಇದು ಯಾವುದು, ಏರ್ ಮೀಡಿಯಂ. ಇದು ಗಾಜು. ಏನಿದು, ಗಾಜು. ಓಕೆನಾ? ಇಷ್ಟು ಗೊತ್ತಿರ್ಬೇಕು ನಮ್ಗ. ಇದೇನಿದೆ, ಪತನ ಕಿರಣ ಗಾಜಿನ ಚಪ್ಪಡಿಯ ಮೇಲೆ ಬಿದ್ದೈತಿ. ಬಿದ್ದು ಏನ್ ಮಾಡೈತಿ, ತನ್ನ ದಿಕ್ಕನ್ನ ಬದಲಾಯಿಸೈತಿ. ಹೌದಾ? ಈ ರೀತಿಯಾಗಿ ಬೆಳಕಿನ ವಕ್ರೀಭವನದ ವಿದ್ಯಮಾನ ಜರುಗತೈತಿ. ಹೌದಾ? ನೋಡ್ರಿ, ಬೆಳಕಿನ ವಕ್ರೀಭವನ ಅಂದ್ರೆ ಏನಂತ ಈಗ ತಿಳ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ, ಹೌದಾ, ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಅವು ಏನ್ ಮಾಡ್ತಾವು, ತಮ್ಮ ದಿಕ್ಕನ್ನ ಬದಲಾಯಿಸ್ತವು. ಹೌದಾ? ಆ ದಿಕ್ಕನ್ನ ಬದಲಾಯಿಸ್ತಕ್ಕಂತ ಒಂದು ವಿದ್ಯಮಾನಕ್ಕೆ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಈ ಏವು ಅಂತಕ್ಕಂಥ ಒಂದು ಪತನ ಕಿರಣ ಏನ್ ಮಾಡೈತಿ, ಈ ಗಾಜಿನ ಚಪ್ಪಡಿಯ ಮೇಲೆ ಬಿದ್ದೈತಿ. ಹೌದಾ? ಈ ಗಾಜಿನ ಚಪ್ಪಡಿಯ ಮೇಲೆ ಬಿದ್ದು ಅದು ತನ್ನ ದಿಕ್ಕನ್ನ ಬದಲಾಯಿಸೈತಿ. ಆಕ್ಚುಲಿ ಅದು ಏನಾಗ್ಬೇಕಿತ್ತು, ಈ ದಿಕ್ಕೊಳಗೆ ಹೋಗ್ಬೇಕಿತ್ತು. ಹೌದಾ? ಈ ರೀತಿ ಹೋಗ್ಬೇಕಿತ್ತು. ಹಂಗ ಹೋಗ್ಲಿಲ್ಲ. ಅದು ಏನ್ ಮಾಡೈತಿ, ಈ ಲಂಬದ ಕಡೆ ಬಾಗೈತಿ, ತನ್ನ ದಿಕ್ಕನ್ನ ಬದಲಾಯಿಸೈತಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದಕ್ಕೆ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಗೊತ್ತಾಯ್ತಾ? ನೋಡ್ರಿ, ಬೆಳಕಿನ ಕಿರಣಗಳು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸುವಾಗ ತಮ್ಮ ದಿಕ್ಕನ್ನ ಬದಲಾಯಿಸ್ತಕ್ಕಂಥ ಒಂದು ವಿದ್ಯಮಾನಕ್ಕೆ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ವಕ್ರೀಭವನ ಅಂದ್ರೇನ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ತಮ್ಮ ದಿಕ್ಕನ್ನ ಬದಲಾಯಿಸ್ತಕ್ಕಂಥ ಒಂದು ವಿದ್ಯಮಾನ, ಅದಕ್ಕೆ ನಾವು ವಕ್ರೀಭವನ ಅಂತ ಕರಿತೇವೆ. ಹೌದು ಸರ, ಯಾಕದು ತಮ್ಮ ದಿಕ್ಕನ್ನ ಬದಲಾಯಿಸ್ತವು ಬೆಳಕಿನ ಕಿರಣಗಳು ಅಂತ ಕೇಳ್ಬೋದಲ್ಲ ಪ್ರಶ್ನೆ ನೀವು. ಇದು ಇಲ್ಲ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್. ಯಾಕಂದ್ರ ಈ ಬೆಳಕಿನ ವಕ್ರೀಭವನ ಯಾವಾಗ ಸಂಭವಿಸುತ್ತಂದ್ರ, ಈ ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಏನಾಗುತ್ತಿಲ್ಲ, ಈ ಬೆಳಕಿನ ಕಿರಣಗಳ ವೇಗದಲ್ಲಿ ವ್ಯತ್ಯಾಸ ಉಂಟಾಗುತ್ತ. ಏನುಂಟಾಗುತ್ತ? ವ್ಯತ್ಯಾಸ. ಈ ವೇಗದಲ್ಲಿನ ವ್ಯತ್ಯಾಸದಿಂದನ ಏನಾಗುತ್ತ, ಈ ವಕ್ರೀಭವನ ಅಂತಕ್ಕಂಥ ಒಂದು ನಿಯಮ ನಮ್ಗ ಕಂಡು ಬರುತ್ತ, ಒಂದು ವಿದ್ಯಮಾನ ಜರುಗುತ್ತ. ಅರ್ಥ ಆಯ್ತಾ? ಎದಕ್ ಜರುಗುತ್ತ ವಕ್ರೀಭವನ ಅಂತಕ್ಕಂಥ ವಿದ್ಯಮಾನ? ಈ ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದಾಗ ಆ ಬೆಳಕಿನ ಕಿರಣಗಳ ವೇಗದಲ್ಲಿ ಬದಲಾವಣೆ ಆಗುತ್ತ. ಏನಾಗುತ್ತಾ? ವೇಗದಲ್ಲಿ ಬದಲಾವಣೆ ಆಗುತ್ತ. ಹಂಗಾಗಿ ಈ ವಕ್ರೀಭವನ ಅಂತಕ್ಕಂಥ ಒಂದು ವಿದ್ಯಮಾನ ಜರುಗುತ್ತ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಓಕೆ. ನೋಡ್ರಿ, ಈ ಮುಂದುವರೆದು ನಾ ಏನ್ ಮಾಡೋಣ, ಒಂದು ಆಯತಾಕಾರದ ಗಾಜಿನ ಚಪ್ಪಡಿ ತಗೊಂತೀನಿ. ನಾ ಹೇಳಿದೆ ಈಗ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದಾಗ ಬೆಳಕಿನ ಕಿರಣಗಳಲ್ಲಿ ಏನಾಗುತ್ತಾ, ಅವುಗಳ ವೇಗದಲ್ಲಿ ಬದಲಾವಣೆ ಆಗುತ್ತ. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಇದೊಂದು ಆಯತಾಕಾರದ ಗಾಜಿನ ಚಪ್ಪಡಿ. ಹೌದಾ? ಯಾವ್ದಿದು? ಗಾಜು. ಇದು ಗಾಳಿ ಇಲ್ಲೇನ, ಈ ಗಾಜಿನ ಚಪ್ಪಡಿಯ ಸುತ್ತಲೂ ಏನಿರುತ್ತ, ಗಾಳಿ ಇರುತ್ತೆ. ಹೌದಾ? ನೋಡ್ರಿ, ಇದೊಂದು ಬೆಳಕಿನ ಕಿರಣ, ಇದಕ್ಕೆ ನಾವು ಪತನ ಕಿರಣ ಅಂತ ಕರಿತೇವೆ. ಹೌದಾ?
ಈ ಗಾಳಿ ಮಾಧ್ಯಮದಿಂದ ಅದು ಏನ್ ಮಾಡುತ್ತಾ ಈ ಗಾಜಿನ ಮಾಧ್ಯಮಕ್ಕೆ ಪ್ರವೇಶಿಸಕತ್ತೈತಿ. ಒಂದು ಪಾರದರ್ಶಕವಾದಂತಹ ಒಂದು ಗಾಜಿನ ಮಾಧ್ಯಮ ಅದೇನ್ ಮಾಡುತ್ತಾ ಈ ಬಿಂದು ಫಸ್ಟ್ ಈ ಬಿಂದುನಲ್ಲಿ ಏನ್ ಮಾಡೋಣ, ಒಂದು ಲಂಬವನ್ನು ಎಳ್ಕೊಂಡ್ಬಿಡೋಣ ನಾವು. ಹೌದಾ, ಒಂದು ಲಂಬವನ್ನ ಎಳ್ಕೊಂಡ್ಬಿಡೋಣ. ಇದಕ್ಕ ಏನಂತ ಕರಿತೀನಿ, ಇದಕ್ಕ ಎನ್ ಡ್ಯಾಶ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಈ ಬಿದ್ದಂತಹ ಪತನ ಕಿರಣ ಏನ್ ಮಾಡುತ್ತಾ ಈ ಗಾಜಿನ ಚಪ್ಪಡಿಗೆ ಪ್ರವೇಶಿಸಿದಾಗ ಈ ಎನ್ ಡ್ಯಾಶ್ ಲಂಬ ಐತಲ್ಲ, ಈ ಲಂಬದ ಕಡೆ ಬಾಗುತ್ತ. ಹೌದಾ, ಈ ಲಂಬದ ಕಡೆ ಬಾಗುತ್ತ. ಮತ್ತೇನ್ ಮಾಡುತ್ತಿದ್ದು, ಈ ಗಾಜಿನ ಚಪ್ಪಡಿಯಿಂದ ಮತ್ತೆ ಗಾಳಿಯ ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದಾಗ ಅದು ಏನ್ ಮಾಡುತ್ತಾ ಲಂಬದಿಂದ ದೂರಕ್ಕೆ ಬಾಗುತ್ತ. ಗೊತ್ತಾಯ್ತಾ? ಇಲ್ಲಿ ಒಂದು ಲಂಬ ಹೇಳ್ಕೊಂಡ್ಬಿಡೋಣ. ಗೊತ್ತಾಯ್ತಾ? ನೋಡ್ರಿ, ಇದೊಂದು ಗಾಜಿನ ಚಪ್ಪಡಿ. ಹೌದಾ, ಇದು ಒಂದು ಪತನ ಕಿರಣ. ಇದಕ್ಕ ಎ ಅಂತ ಕೊಡೋಣ. ಹೌದಾ, ಇದು ಓ ಡ್ಯಾಶ್ ಆಗಿರ್ಲಿ. ಹೌದಾ, ಇದು ಎಂ ಡ್ಯಾಶ್, ಇದಕ್ಕ ಎ ಡ್ಯಾಶ್ ಅಂತ ಕೊಡೋಣ. ಹೌದಾ, ಇಲ್ಲಿ ನೋಡ್ರಿ, ಈ ಗಾಳಿಗೆ ನಾವು ಏನಂತ ಕರಿತೀವಿ, ವಿರಳ ಮಾಧ್ಯಮ ಅಂತ ಕರಿತೀವಿ. ಏನಂತ ಕರಿತೀವಿ, ವಿರಳ ಮಾಧ್ಯಮ. ಯಾಕೆ ವಿರಳ ಮಾಧ್ಯಮ ಅಂತ ಕರಿತೀವಪ್ಪ ಅಂದ್ರ, ಗಾಳಿಯ ಅಣುಗಳು ಅಥವಾ ಅನಿಲದ ಅಣುಗಳು ಏನಾಗಿರ್ತಾವು, ಅತ್ಯಂತ ವಿರಳವಾಗಿ ಜೋಡಣೆಗೊಂಡಿರ್ತಾವು. ಅರ್ಥ ಆಯ್ತಾ? ಹಂಗಾಗಿ ಇದಕ್ಕ ವಿರಳ ಮಾಧ್ಯಮ ಅಂತ ಕರಿತೀವಿ. ಈ ಗಾಳಿಗಿಂತ ಏನಾಗೈತಿ, ಗಾಜು ಸಾಂದ್ರ ಮಾಧ್ಯಮ ಆಗೈತಿ. ಹೌದಾ, ಯಾವ ಮಾಧ್ಯಮ? ಸಾಂದ್ರ ಮಾಧ್ಯಮ. ಯಾಕಂದ್ರ ಈ ಗಾಜಿನ ಅಣುಗಳು ಏನಾಗ್ಯಾವು, ಈ ಗಾಜಿನಲ್ಲಿ ಒತ್ತೊತ್ತಾಗಿ ಜೋಡಣೆ ಆಗ್ಯಾವು. ಹಂಗಾಗಿ ಇದಕ್ಕ ಸಾಂದ್ರ ಮಾಧ್ಯಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಎರಡು ಕಂಡೀಷನ್ ಬರ್ತಾವು ಬೆಳಕಿನ ವಕ್ರೀಭವನದಲ್ಲಿ. ನೋಡ್ರಿ, ಒಂದೇದು ಏನಂದ್ರ, ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸುವಾಗ, ಯಾವ ಮಾಧ್ಯಮ? ವಿರಳ ಮಾಧ್ಯಮ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಈ ಬೆಳಕಿನ ಕಿರಣ ಏನಾಗುತ್ತ, ಲಂಬದ ಕಡೆಗೆ ಬಾಗುತ್ತ. ಲಂಬದ ಕಡೆಗೆ ಬಾಗುತ್ತದೆ. ಅರ್ಥ ಆಯ್ತಾ? ನೋಡ್ರಿ, ಎನ್ ಡ್ಯಾಶ್ ಅಂತಕ್ಕಂಥದ್ದು ಒಂದು ಲಂಬ ಹೇಳಿದೆ ನಾನು. ಎಲ್ಲಿ? ಈ ಪತನ ಬಿಂದುವಿನಲ್ಲಿ. ಅರ್ಥ ಆಯ್ತಾ? ಈ ಏವು ಪತನ ಕಿರಣ ಈ ಗಾಜಿನ ಮೇಲ್ಮೈ ಮೇಲೆ ಬಿದ್ದಾಗ ಏನ್ ಮಾಡುತ್ತದೆ, ಈ ಗಾಜನ್ನ ಪ್ರವೇಶಿಸಬೇಕಾದಾಗ ಆಕ್ಚುಲಿ ಅದ್ರ ಡೈರೆಕ್ಷನ್ ಈ ರೀತಿ ಇರ್ಬೇಕಿತ್ತು. ಹೌದಾ, ಆ ಬೆಳಕಿನ ಕಿರಣ ಏನ್ ಮಾಡ್ತಿ, ಈ ಲಂಬದ ಕಡೆಗೆ ಬಾಗ್ತಿ. ಯಾಕೆ ಬಾಗ್ತಪ್ಪ ಅಂದ್ರ, ಈ ಬೆಳಕಿನ ಕಿರಣದ ವೇಗದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಯಾಕೆ ಉಂಟಾಯ್ತು? ಈ ಬೆಳಕಿನ ವೇಗ ವಿರಳ ಮಾಧ್ಯಮದಲ್ಲಿ, ಈ ಗಾಳಿ ಮಾಧ್ಯಮದಲ್ಲಿ ಏನೈತಿ, ಹೆಚ್ಚೈತಿ. ಆದ್ರ ಈ ಗಾಜಿನಲ್ಲಿ ಇದು ಗಾಳಿ ಕಂಪೇರ್ ಮಾಡಿದ್ರ ಕಡಿಮೆ ಐತಿ. ಹಂಗಾಗಿ ಏನಾಗೈತಿ, ಇದು ಲಂಬದ ಕಡೆಗೆ ಬಾಗೈತಿ. ಅರ್ಥ ಆಯ್ತಾ? ಇದಕ್ಕೆ ಏನಂತ ಕರಿತೀವಿ ನಾವು, ಇನ್ಸಿಡೆಂಟ್ ಆಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಸಿಡೆಂಟ್ ಆಂಗಲ್, ಪತನ ಕೋನ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಆರ್ ಅಂತ ಸೂಚಿಸಿವಿ. ನಾವು ಪ್ರತಿಫಲನದೊಳಗ ರಿಫ್ಲೆಕ್ಟೆಡ್ ಆಂಗಲ್ ಅಂತ ಕರಿತೀವಿ. ಆದ್ರೆ ಇದು ರಿಫ್ಲೆಕ್ಟೆಡ್ ಆಂಗಲ್ ಅಲ್ಲ, ರಿಫ್ರಾಕ್ಟೆಡ್ ಆಂಗಲ್. ರಿಫ್ರಾಕ್ಟೆಡ್ ಆಂಗಲ್ ಅಂದ್ರೆ ಏನು? ವಕ್ರೀಭವನ ಕೋನ ಅಂತ ಕರಿತೀವಿ. ಯಾವ ಕೋನ ಇದು? ವಕ್ರೀಭವನ ಕೋನ. ಅರ್ಥ ಆಯ್ತಾ? ಓಕೆ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗುತ್ತದೆ. ಯಾವುದು? ಈ ಬೆಳಕಿನ ಕಿರಣ.
ಮತ್ತ ಇನ್ನೊಂದು ಕಂಡೀಷನ್ ಕಂಡು ಬರ್ತಾ, ಇನ್ನೊಂದು ಪಾಯಿಂಟ್ ಏನಂದ್ರ ಮತ್ತೆ ಇದು ಏನ್ ಮಾಡ್ತಾ, ಈ ಗಾಜಿನ ಮಾಧ್ಯಮದಿಂದ ಮತ್ತೆ ಗಾಳಿಯ ಮಾಧ್ಯಮಕ್ಕೆ ಪ್ರವೇಶ ಮಾಡುತ್ತ. ಯಾಕಂದ್ರ ಅದು ಚಲಿಸ್ತಿರ್ತ ಬೆಳಕು, ಹಂಗಾಗಿ ನೋಡ್ರಿ ಮತ್ತಿದು ಏನ್ ಮಾಡೈತಿ, ವಕ್ರೀಭವನ ಕಿರಣ ಮತ್ತೆ ಈ ಓಡ್ಯಾಸ್ ಬಿಂದುವಿನಿಂದ ಮತ್ತೆ ವಕ್ರೀಭವನ ಹೊಂದೈತಿ. ಈ ಗಾಜಿನ ಮಾಧ್ಯಮದಿಂದ ಮತ್ತೆ ಏನ್ ಮಾಡೈತಿ, ಗಾಳಿಯ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಇದು ಒಂದು ಲಂಬ ಹೇಳ್ತೀನಿ ನಾನು, ಎಂ ಮತ್ತೆ ಎಂ ಡ್ಯಾಶ್ ಅಂತಕ್ಕಂಥ ಒಂದು ಲಂಬ. ಈ ಲಂಬದಿಂದ ಅದು ಏನಾಗೈತಿ, ದೂರಕ್ಕೆ ಬಾಗೈತಿ. ಅರ್ಥ ಆಯ್ತಾ? ನೋಡ್ರಿ ಐ ಡ್ಯಾಶ್ ಅಂತ ಕರೆಯೋಣ, ಇದಕ್ಕ ಆರ್ ಡ್ಯಾಶ್ ಅಂತ ಕರೆಯೋಣ. ಅರ್ಥ ಆಯ್ತಾ? ಈ ರೀತಿಯಾಗಿ ಮತ್ತೆ ಅದು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದಿಂದ ದೂರಕ್ಕೆ ಬಾಗೈತಿ. ಯಾವುದು? ಈ ಬೆಳಕಿನ ಕಿರಣ. ಅರ್ಥ ಆಯ್ತಾ? ಇಲ್ಲಿ ಏನ್ ಮಾಡಿತ್ತ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗಿತ್ತು. ಇಲ್ಲಿ ಏನಾಗುತ್ತೆ, ಎರಡನೇ ಕಂಡೀಷನ್ ಒಳಗ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದಿಂದ ದೂರಕ್ಕೆ ಬಾಗೈತಿ. ನೋಡ್ರಿ ಓಡಿಎಸ್ ಮತ್ತೆ ಇಡಿಎಸ್ ಲಂಬದಿಂದ ದೂರಕ್ಕೆ ಬಾಗೈತಾ? ಓಕೆ, ಇದು ಎರಡನೇ ಕಂಡೀಷನ್. ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಏನ್ ಮಾಡುತ್ತ, ಲಂಬದಿಂದ ದೂರಕ್ಕೆ ಭಾಗುತ್ತದೆ. ಅರ್ಥ ಆಯ್ತಾ? ಇದು ಎರಡು ಕಂಡೀಷನ್ ಇದೆ. ಒಂದನೇದು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗುತ್ತಾ. ನೆಕ್ಸ್ಟ್ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದಿಂದ ದೂರಕ್ಕೆ ಬಾಗುತ್ತಾ. ಅರ್ಥ ಆಯ್ತಾ? ನಮ್ಗ ಇದಿಷ್ಟು ಅರ್ಥ ಆಯ್ತಂದ್ರ ಈ ಬೆಳಕಿನ ವಕ್ರೀಭವನದ ನಿಯಮಗಳು ಏನಾಗ್ತಾವು, ಅರ್ಥ ಆಗ್ತಾವು. ಈಗ ಏನ್ ಮಾಡೋಣ, ನಾವು ಅತ್ಯಂತ ಪ್ರಮುಖವಾಗಿರುವಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಪ್ರಮುಖವಾದಂತಹ ಒಂದು ಪ್ರಶ್ನೆ ಏನು, ಈ ಬೆಳಕಿನ ವಕ್ರೀಭವನದ ಕುರಿತು ಬರೆಯಿರಿ ಅಥವಾ ಬೆಳಕಿನ ವಕ್ರೀಭವನದ ನಿಯಮಗಳನ್ನ ತಿಳಿಸಿ ಅಂತ ಕೇಳ್ತಾನೆ ನಿಮಗೆ. ಹೌದಾ? ಅವುಗಳ ಬಗ್ಗೆ ಏನ್ ಮಾಡೋಣ, ಈಗ ತಿಳ್ಕೊಳ್ಳೋಣ. ಓಕೆ, ಇಲ್ಲಿವರೆಗೂ ಹೇಳಿದ ಅರ್ಥ ಆಗೈತಾ? ಇದು ಅರ್ಥ ಆದ್ರೆ ಮಾತ್ರ ಬೆಳಕಿನ ವಕ್ರೀಭವನದ ನಿಯಮಗಳು ನಿಮ್ಗ ಸಂಪೂರ್ಣವಾಗಿ ಅರ್ಥ ಆಗ್ತವೆ. ಇಲ್ಲಾಂದ್ರ ಏನಾಗುತ್ತಾ, ನಿಮ್ ತಲೆ ಒಳಗದು ಒಂದು ಡೌಟ್ ಕುಂತ್ಬಿಡುತ್ತೆ. ನೀಟಾಗಿ ಏನ್ ಮಾಡ್ರಿ, ಈ ಕ್ಲಾಸ್ನ ರಿವೈನ್ ಮಾಡಿ ಕೇಳಿ. ಓಕೆ, ವಕ್ರೀಭವನದ ನಿಯಮಗಳು. ವಕ್ರೀಭವನದ ನಿಯಮಗಳು ಇವು ಎಷ್ಟು ಬರ್ತಾವಂದ್ರೆ ಎರಡು. ಬೆಳಕಿನ ಪ್ರತಿಫಲನದ ನಿಯಮಗಳು ಏನ್ ಬಂದಿದ್ವಲ್ಲ ಎರಡು, ಅದೇ ತರ ಈ ವಕ್ರೀಭವನದ ನಿಯಮಗಳು. ನೋಡ್ರಿ, ಇದೊಂದು ಗಾಜಿನ ಚಪ್ಪಡಿ. ಹೌದಾ? ಇಲ್ಲಿ ಏನ್ ಮಾಡೋಣ, ಒಂದು ಬೆಳಕಿನ ಕಿರಣವನ್ನ ಎಳಿತೀನಿ. ಇದೊಂದು ಬೆಳಕಿನ ಕಿರಣ, ಇದೇನ್ ಮಾಡೈತಿ, ಈ ಗಾಜಿನ ಚಪ್ಪಡಿಯ ಮೇಲೆ ಬಿದ್ದೈತಿ. ಇದಕ್ಕೆ ನಾವು ಪತನ ಕಿರಣ ಅಂತ ಕರಿತೀವಿ. ಹೌದಾ? ಎ ಅಂತ ಕರೀರಿ, ಇದಕ್ಕೆ ಓ ಅಂತ ಕೊಡ್ತೀನಿ ಹೆಸರು. ಹೌದಾ? ಇಲ್ಲಿ ಏನ್ ಮಾಡ್ತೀನಿ, ಒಂದು ಲಂಬ ಡ್ರಾ ಮಾಡ್ತೀನಿ. ಹೌದಾ? ಎನ್ ಡ್ಯಾಶ್. ಹೌದಾ? ಇದು ವಿರಳ ಮಾಧ್ಯಮ, ಮತ್ತೆ ವಿರಳ ಮಾಧ್ಯಮದಿಂದ ಇದು ಗಾಜು. ಹೌದಾ? ಇದು ಸಾಂದ್ರ ಮಾಧ್ಯಮ. ಇಲ್ಲಿ ಏನ್ ಮಾಡುತ್ತಿದ್ದ, ಲಂಬದ ಕಡೆಗೆ ಬಾಗುತ್ತ. ಈಗ ಅದು ನಾನು ಜಸ್ಟ್ ಹೇಳಿನಿ. ಹೌದಾ? ಲಂಬದ ಕಡೆಗೆ ಬಾಗುತ್ತಲ್ಲ, ಮತ್ತ ಈ ಗಾಜಿನಿಂದ ಮತ್ತೇನ್ ಮಾಡುತ್ತದ, ಈ ವಿರಳ ಮಾಧ್ಯಮ ಗಾಳಿಗೆ ಪ್ರವೇಶ ಮಾಡುತ್ತ. ಹೌದಾ? ಈ ಗಾಳಿಗೆ ಪ್ರವೇಶ ಮಾಡಿದಾಗ ಈ ಲಂಬದಿಂದ ಏನ್ ಮಾಡುತ್ತ, ದೂರಕ್ಕೆ ಬಾಗುತ್ತ. ಹೌದಾ? ಇಲ್ಲಿ ಏನ್ ಮಾಡೋಣ, ಇಲ್ಲೊಂದು ಲಂಬ ಎಳೆಯೋಣ.
ಇದಕ್ಕ ಎಂ ಎಂ ಡ್ಯಾಶ್ ಅಂತ ಕೊಡೋಣ. ಹೌದಾ? ಇದು ಪತನ ಕಿರಣ ಎಒ, ಹಂಗಾಗಿ ಇಲ್ಲಿ ಏನಾಗೈತಿ ಪತನ ಕೋನ ಉಂಟಾಗೈತಿ, ಇನ್ಸಿಡೆಂಟ್ ಆಂಗಲ್. ಇದೇನಿದು ಓ ಡ್ಯಾಶ್ ಅನ್ನೋದು ವಕ್ರೀಭವನ ಕಿರಣ. ಹೌದಾ? ಹಂಗಾಗಿ ಇಲ್ಲೇ ಆರ್ ಉಂಟಾಗೈತಿ. ಹೌದಾ? ಇದಕ್ಕ ರಿಫ್ರಾಕ್ಟೆಡ್ ಆಂಗಲ್ ಅಂತ ಕರಿತೀವಿ, ಅಂದ್ರ ವಕ್ರೀಭವನ ಕೋನ ಅಂತ ಕರಿತೀವಿ. ಹೌದಾ? ಮತ್ತೊಳ್ಳಿ ಏನಾಗೈತಿ ಇಲ್ಲಿ ಓ ಇಂದ ಓ ಡ್ಯಾಶ್ ಮೇಲೆ ಓ ಡ್ಯಾಶ್ ಐತಲ್ಲ, ಮತ್ತೆ ಇಲ್ಲಿ ಐ ಡ್ಯಾಶ್ ಅಂತ ತಗೊಳ್ಳೋಣ. ಇದು ಏನಾಗುತ್ತೆ ಇಲ್ಲಿ ಮತ್ತೆ ಪತನ ಕೋನ ಆಗುತ್ತೆ. ಮತ್ತೇನಾಗೈತಿ ಇದು ಈ ಗಾಜಿನ ಮಾಧ್ಯಮದಿಂದ ಗಾಳಿಯ ಮಾಧ್ಯಮಕ್ಕೆ ಪ್ರವೇಶ ಆಗೈತಿ. ಹೌದಾ? ಇದಕ್ಕ ಆರ್ ಡ್ಯಾಶ್ ಅಂತ ಕೊಡೋಣ. ಇದಕ್ಕ ವಕ್ರೀಭವನ ಕೋನ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಏನ್ ಸಂಭವಿಸುತ್ತ, ವಕ್ರೀಭವನ ಸಂಭವಿಸುತ್ತ. ಯಾಕೆ ಸಂಭವಿಸುತ್ತಂದ್ರ ಬೆಳಕಿನ ವೇಗದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ. ಹೌದಾ? ಈಗ ನಾವು ಪ್ರಮುಖವಾದಂತ ಎರಡು ನಿಯಮಗಳನ್ನ ತಿಳ್ಕೊಳ್ಳೋಣ. ಓಕೆ, ಇದೇನಿದೆ ಇದೊಂದು ಗಾಜಿನ ಚಪ್ಪಡಿಯಲ್ಲಿ ಮತ್ತೆ ಈ ಗಾಳಿಯ ಮಾಧ್ಯಮದ ನಡುವೆ ನಡೀತಕ್ಕಂಥ ಬೆಳಕಿನ ವಕ್ರೀಭವನದ ವಿದ್ಯಮಾನದ ಒಂದು ಚಿತ್ರ. ಹೌದಾ? ಇದೇನಿದು ಗಾಜು, ನೆನಪಿರ್ಬೇಕಾ? ಇದು ಗಾಳಿ, ಇದೊಂದು ವಿರಳ ಮಾಧ್ಯಮ, ಇದೊಂದು ಸಾಂದ್ರ ಮಾಧ್ಯಮ. ಈ ರೀತಿಯಾಗಿ ಬೆಳಕಿನ ವಕ್ರೀಭವನ ವಿದ್ಯಮಾನ ಜರುಗುತ್ತೆ. ಈಗ ಏನ್ ಮಾಡೋಣ, ವಕ್ರೀಭವನದ ನಿಯಮಗಳು ಇವು ಅತ್ಯಂತ ಪ್ರಮುಖವಾದಂತ ಎರಡು ನಿಯಮಗಳು. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅತಿ ಪ್ರಮುಖವಾಗಿ ಬರ್ತಾವು. ಇವನ್ ಏನ್ ಮಾಡ್ರಿ, ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ? ನೋಡ್ರಿ, ಒಂದನೇ ನಿಯಮ ಏನ್ ಹೇಳ್ತಂದ್ರ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಇದೇನಿದು ಬೆಳಕಿನ ವಕ್ರೀಭವನದ ಮೊದಲನೇ ನಿಯಮ. ಯಾವುದು ನೋಡ್ರಿ, ನೀಟಾಗಿ ನೋಡ್ರಿ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಅರ್ಥ ಆಯ್ತಾ? ನೋಡ್ರಿ, ಎಒ ಅನ್ನೋದು ಪತನ ಕಿರಣ. ಹೌದಾ? ಅದೇ ರೀತಿಯಾಗಿ ಓ ಡ್ಯಾಶ್ ಅನ್ನೋದು ವಕ್ರೀಭವನ ಕಿರಣ. ಹೌದಾ? ಮತ್ತು ಈ ಎರಡೂ ಮಾಧ್ಯಮಗಳು ಗಾಳಿ ಮತ್ತೆ ಗಾಜು, ಈ ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದ ಲಂಬ ಯಾವುದು? ಈ ಪತನ ಬಿಂದುವಿನಲ್ಲಿ ಈ ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದಂತ ಎನ್ ಡ್ಯಾಶ್ ಅಂತಕ್ಕಂಥ ಲಂಬ ಎಲ್ಲವೂ ಏನಾಗಿವು ಒಂದೇ ಸಮತಲದಲ್ಲಿ ಅದಾವು. ಇದು ವಕ್ರೀಭವನದ ಮೊದಲನೇ ನಿಯಮ. ಅರ್ಥ ಆಯ್ತಾ? ಏನ್ ನೋಡ್ರಿ, ಇನ್ನೊಂದ್ಸರಿ ನೋಡ್ರಿ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಈ ಲಂಬವನ್ನು ನಾವು ಎಲ್ಲಿ ಎಳೆದಿರ್ತೀವಿ? ಈ ಪತನ ಬಿಂದುವಿನಲ್ಲಿ ಎಳೆದಿರ್ತೀವಿ. ಇವೆಲ್ಲವೂ ಏನಾಗಿರ್ತಾವು? ಒಂದೇ ಸಮತಲದಲ್ಲಿ ಇರ್ತಾವೆ. ಇದ ಬೆಳಕಿನ ವಕ್ರೀಭವನದ ಒಂದನೇ ನಿಯಮ. ಅರ್ಥ ಆಯ್ತಾ? ಓಕೆ, ಈಗ ಏನ್ ಮಾಡೋಣ, ನಾವು ಎರಡನೇ ನಿಯಮ ತಿಳ್ಕೊಳ್ಳೋಣ. ಹೌದಾ? ಎರಡನೇ ನಿಯಮ ಕೊಟ್ಟಿರ್ತಕ್ಕಂಥ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ. ಹೌದಾ? ಇಲ್ಲಿ ಗಾಳಿ ಮತ್ತೆ ಗಾಜು, ಈ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡೋಣ, ಎರಡನೇ ನಿಯಮನ ಬರೆಯೋಣ. ನೋಡ್ರಿ, ಕೊಟ್ಟಿರುವ
ಕೊಟ್ಟಿರುವ ಎರಡು ಬೇಡ ಎರಡು ಮಾಧ್ಯಮಗಳಿಗೆ ಅಂತ ತಗೊಳ್ಳೋಣ. ಕೊಟ್ಟಿರುವ ಎರಡು ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ನಡುವಿನ ಅನುಪಾತ ಸ್ಥಿರವಾಗಿರುತ್ತದೆ ಅಥವಾ ಸ್ಥಿರಾಂಕವಾಗಿರುತ್ತದೆ. ಗೊತ್ತಾಯ್ತಾ? ನೋಡ್ರಿ, ಕೊಟ್ಟಿರುವ ಎರಡು ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ನಡುವಿನ ಅನುಪಾತ ಏನಾಗಿರುತ್ತ? ಸ್ಥಿರಾಂಕವಾಗಿರುತ್ತ. ಅದು ಹೆಂಗಂದ್ರೆ ನೋಡ್ರಿ, sin I divided by sin R is equal to ಸ್ಥಿರಾಂಕ ಅಥವಾ ಕಾನ್ಸ್ಟಂಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು? ಬರಿಬಹುದು. ಯಾವ್ದನ್ನ? ವಕ್ರೀಭವನದ ಎರಡನೇ ನಿಯಮ sin I by sin R is equal to ಕಾನ್ಸ್ಟಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ಇದ ಏನಾಗಿರುತ್ತ? ಬೆಳಕಿನ ವಕ್ರೀಭವನದ ಎರಡನೇ ನಿಯಮ. ನಿಮ್ದಲ್ಲಿ ಏನ್ ಮಾಡಿದಾರ? ಈ ವಕ್ರೀಭವನ ಕಿರಣವನ್ನ ವಕ್ರಿಮ ಕಿರಣ ಅಂತ ಬಳಸ್ಯಾರ. ಈ ವಕ್ರಿಮ ಕಿರಣ ಅಂದ್ರು ಒಂದ, ಈ ವಕ್ರೀಭವನ ಕಿರಣ ಅಂದ್ರು ಒಂದ. ಅರ್ಥ ಆಯ್ತಾ? ಓಕೆ, ಎರಡನೇ ನಿಯಮನ ನೀಟಾಗಿ ಏನ್ ಮಾಡ್ರಿ? ಬರೆದು ಪ್ರಾಕ್ಟೀಸ್ ಮಾಡ್ರಿ. ಅದೇನ್ ಹೇಳ್ತಂದ್ರ, ಕೊಟ್ಟಿರುವ ಎರಡು ಮಾಧ್ಯಮಗಳಿಗೆ, ಯಾವ್ಯಾವ ಎರಡು ಮಾಧ್ಯಮ? ಒಂದು ಗಾಳಿ, ಇನ್ನೊಂದು ಗಾಜು. ಈ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ನಡುವಿನ ಅನುಪಾತ ಸ್ಥಿರಾಂಕವಾಗಿರುತ್ತದೆ. ಅರ್ಥ ಆಯ್ತಾ? sin I by sin R is equal to ಸ್ಥಿರಾಂಕ. ಇದು ಯಾವ್ಯಾವ ಕೋನಗಳಿಗೆ ಏನಾಗುತ್ತಾ? ಅಪ್ಲೈ ಆಗುತ್ತಾ, ಅನ್ವಯ ಆಗುತ್ತಾ ಅಂದ್ರ ಇಲ್ಲಿ ನೋಡ್ರಿ, I ಏನಾಗಿರ್ಬೇಕು? 0ಗಿಂತ ಹೆಚ್ಚಾಗಿರ್ಬೇಕು ಮತ್ತೆ 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಈ ಎಲ್ಲಾ ಕೋನಗಳಿಗೆ ಏನಾಗುತ್ತಾ? ಈ ವಕ್ರೀಭವನದ ಎರಡನೇ ನಿಯಮ ಅನ್ವಯ ಆಗುತ್ತ. ಅರ್ಥ ಆಯ್ತಾ? ಈ ಎರಡನೇ ನಿಯಮವನ್ನು ನಾವೇನ್ ಮಾಡ್ತೀವಿ? ಒಬ್ಬ ವಿಜ್ಞಾನಿಯ ಹೆಸರಿನಿಂದ ಕರಿತೀವಿ. ಈ ನಿಯಮಕ್ಕ ಏನಂತ ಕರಿತೀವಿ? ಸ್ನೆಲ್ನ ನಿಯಮ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ನೆಲ್ನ ನಿಯಮ. ಯಾವುದು? ವಕ್ರೀಭವನದ ಎರಡನೇ ನಿಯಮವನ್ನ ಏನಂತ ಕರಿತೀವಿ? ಈ ಸ್ನೇಲ್ನ ನಿಯಮ ಅಂತ ಕರಿತೀವಿ. ಯಾವ ನಿಯಮ? ಸ್ನೇಲ್ನ ನಿಯಮ. ನಿಮಗೇನ್ ಮಾಡ್ತಾರ? ವಾರ್ಷಿಕ ಪರೀಕ್ಷೆಯಲ್ಲಿ 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಕೇಳಿದ್ನಂದ್ರ ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಿರೂಪಿಸಿ ಅಂತೇಳಿ ಕೊಡ್ತಾನ. ಅವಾಗ ಏನ್ ಮಾಡ್ಬೇಕು ನೀವು? ಈ ಚಿತ್ರವನ್ನ ಇಳಿಸಿ 1ನೇ ನಿಯಮ ಮತ್ತ 2ನೇ ನಿಯಮ ಇದನ್ನ ಏನ್ ಮಾಡ್ಬೇಕು? ಇಷ್ಟು ಬರಿಬೇಕು. ಯಾವಾಗ? 3 ಅಥವಾ 4 ಮಾರ್ಕ್ಸಿಗೆ ಕೇಳಿದಾಗ. ಇಲ್ಲ ನಿಮ್ಗ 2 ಮಾರ್ಕ್ಸಿಗೆ ಕೇಳಿದ್ರೆ ಏನ್ ಮಾಡ್ತಾನ? ಸಮ್ಟೈಮ್ಸ್ ವಕ್ರೀಭವನದ ನಿಯಮಗಳನ್ನ ಬರೀರಿ ಅಂತ ಕೊಡ್ತಾನ. ಹೌದಾ? ಆ ವಕ್ರೀಭವನದ ನಿಯಮಗಳನ್ನ ಬರೀರಿ ಅಂದ್ರ ಬರೇ 1ನೇ ನಿಯಮ ಮತ್ತು 2ನೇ ನಿಯಮ ಅಷ್ಟ ಬರಿಬೇಕು. ಅರ್ಥ ಆಯ್ತಾ? ಯಾವಾಗ? 2 ಮಾರ್ಕ್ಸಿಗೆ ಕೊಟ್ಟಾಗ. ಇಲ್ಲಪ್ಪ ಅಂದ್ರ ನಿಮ್ಗೆ ಏನ್ ಮಾಡ್ತಾನ? ಒಂದೊಂದು ಸಪ್ರೇಟ್ ಕೇಳ್ತಾನ. ಏನ್ ಮಾಡ್ತಾನ? ಸ್ನೇಲ್ನ ನಿಯಮವನ್ನ ಬರೆಯಿರಿ ಅಂತ ಕೊಡ್ತಾನ. 2 ಮಾರ್ಕ್ಸಿಗೆ ಕೊಡ್ಬೋದು ಅಥವಾ 1 ಮಾರ್ಕ್ಸಿಗೆ ಕೊಡ್ಬೋದು. ಅರ್ಥ ಆಯ್ತಾ? ಇವು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಪರಿಕಲ್ಪನೆ ಆಗ್ಯಾವು. ಅರ್ಥ ಆಯ್ತಾ? ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ? ಬೆಳಕಿನ ವಕ್ರೀಭವನ ಇದನ್ನ ತಿಳ್ಕೊಳಕ್ಕಿಂತ ಮುಂಚೆಕ ಪಾರದರ್ಶಕ ಅಂದ್ರೇನು, ಅರೆ ಪಾರದರ್ಶಕ ಅಂದ್ರೇನು, ಅಪಾರದರ್ಶಕ ಅಂದ್ರೆ ಏನ್ ತಿಳ್ಕೊಂಡಿವಿ. ಹೌದಾ? ಬೆಳಕಿನ ವಕ್ರೀಭವನ ಅಂದ್ರೆ ಏನು ಅಂತ ತಿಳ್ಕೊಂಡಿವಿ. ಹೌದಾ? ಈ ಬೆಳಕಿನ ವಕ್ರೀಭವನ ಯಾಕೆ ಸಂಭವಿಸುತ್ತಾ?
ಬೆಳಕಿನ ವೇಗದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಈ ವಕ್ರೀಭವನ ಅಂತಕ್ಕಂಥ ವಿದ್ಯಮಾನ ಸಂಭವಿಸುತ್ತ ಅಂತ ನಮ್ಗೆ ಗೊತ್ತಾಗೈತಿ. ಅದಾದ್ಮೇಲೆ ಗಾಜಿನ ಚಪ್ಪಡಿಯಲ್ಲಿ ಮತ್ತೆ ಗಾಳಿ ಎರಡು ಮಾಧ್ಯಮಗಳಲ್ಲಿ ಬೆಳಕಿನ ವಕ್ರೀಭವನ ಯಾವ ರೀತಿ ಸಂಭವಿಸುತ್ತಾ ಅದನ್ನ ತಿಳ್ಕೊಂಡಿವಿ, ಹೌದಾ? ಒಂದು ವಿರಳ ಮಾಧ್ಯಮ ಮತ್ತು ಸಾಂದ್ರ ಮಾಧ್ಯಮದಲ್ಲಿ ಯಾವ ರೀತಿ ವಕ್ರೀಭವನ ಉಂಟಾಗುತ್ತಾ ಅನ್ನೋದು ನೋಡಿದ್ವಿ. ಅದೇ ರೀತಿಯಾಗಿ ಮುಂದುವರೆದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅಥವಾ ಕಾನ್ಸೆಪ್ಟ್ ಯಾವುದು? ವಕ್ರೀಭವನದ ನಿಯಮಗಳು. ಅವು ಎಷ್ಟದವು? ಎರಡದವು. ಒಂದನೇ ನಿಯಮ ಮತ್ತು ಎರಡನೇ ನಿಯಮ. ಎರಡನೇ ನಿಯಮಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಯಾವ ಹೆಸರಿಂದ ಕರಿತೀವಿ? ಸ್ನೇಲ್ನ ನಿಯಮ ಅಂತ ಕರಿತೀವಿ, ಹೌದಾ? ಸ್ನೇಲ್ನ ನಿಯಮ, ಇದ್ರ ಬಗ್ಗೆ ತಿಳ್ಕೊಂಡಿವಿ, ಹೌದಾ? ಇವೆರಡೂ ಏನ್ ಮಾಡ್ರಿ ನೀವು ಪರ್ಫೆಕ್ಟ್ ಆಗ್ರಿ. ಅರ್ಥ ಆಯ್ತಾ? ನಾನು ಏನ್ ಮಾಡ್ತೀನಿ ಮುಂದಿನ ತರಗತಿ ಒಳಗ ಮ್ಯಾಗ್ನಿಫಿಕೇಶನ್ ಅಂದ್ರ ವರ್ಧನೆ ಅಂದ್ರೆ ಏನು, ಹೌದಾ? ಗೋಳಿಯ ದರ್ಪಣ ಅಂದ್ರೇನು, ಗೋಳಿಯ ದರ್ಪಣದ ವಿಧಗಳ ಕುರಿತು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಓಕೆ, ಧನ್ಯವಾದಗಳು.